ಬಿಡದಿ ಬಡಿದಾಟ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ. ಯೂಸ್ಲೆಸ್ ಫೆಲೋ ಹೇಳಿಕೆ ಉಲ್ಲೇಖಿಸಿದ ಜೆಡಿಎಸ್ ಟೀಕೆ. ಬಿಡದಿ ಬಡಿದಾಟ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿಕೆ. ಯೂಸ್ಲೆಸ್ ಫೆಲೋಸ್ ಅಂತ ಹೇಳಿಕೆಯನ್ನ ನೀಡಿದ್ರು ಖರ್ಗೆ. ಈ ಒಂದು ಟೀಕೆಯನ್ನ ಈಗ ವ್ಯಕ್ತಪಡಿಸಿರುವಂತದ್ದು. ಖರ್ಗೆ ಹೇಳಿಕೆ ಉಲ್ಲೇಖಿಸಿ ಡಿಕೆ ಬೆಂಬಲಿಗರ ವಿರುದ್ಧ ಕಿಡಿ. ಖರ್ಗೆಯಿಂದ ಬಿರುದು ಪಡೆದ ಅಂಟು ಪಂಟು ಗ್ಯಾಂಗ್ ಅಂತ ಹೇಳಿದ್ದಾರೆ. ಬಿಡದಿಯಲ್ಲಿ ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸುವ ಹಳೇ ಚಾಳಿ. ಸಿಎಂ ಡಿಕೆಶಿ ಬೆಂಬಲಿಗರ ವಿರುದ್ಧ ದಳಪತಿಗಳ ಟಕ್ಕರ್. 27ನೇ ತಾರೀಕು ರೈತರ ಎದುರು ಸಂವಾದಕ್ಕೆ ಬನ್ನಿ ಎಂದ್ರೆ ಮುಖಾಮುಖಿಯಾಗುವ ತಾಕತ್ತಿಲ್ಲದೆ ಪೋಸ್ಟರ್ ಅಳವಡಿಕೆ ಮಾಡಿದ್ದಾರೆ ಅಂತ ಕಿಡಿಕಾರಿರುವಂತದ್ದು. ಪೋಸ್ಟರ್ ಅಂಟಿಸಲು ಮಾತ್ರ ನಿಮಗೆ ಬಿಡದಿ ಬೇಕು. ಅದೇ ಬಿಡದಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಆಗಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಡದಿ ಯಾಕೆ ಬೇಡ ಮಾನ್ಯ ಸಿಎಂ ಡಿಕೆ ಶಿವಕುಮಾರ್ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧಿಕಾರದಲ್ಲಿದ್ದು ಕೆಲಸ ಮಾಡಲು ಯೋಗ್ಯತೆ ಇಲ್ಲದವರು ಅಂತ ಟ್ವೀಟ್ ಮಾಡಿದ್ದಾರೆ. ಪೋಸ್ಟರ್ ಅಂಟಿಸಿಕೊಂಡು ಓಡಾಡುವುದೇ ದೊಡ್ಡ ಸಾಧನೆ. ಖರ್ಗೆ ಅವರು ಮೊನ್ನೆ ಹೇಳಿದ ಮಾತು 100ಕ್ಕೆ 100 ಸತ್ಯ ಅಂತ ಈಗ ಟಾಂಗ್ ಕೊಟ್ಟಿರುವಂತದ್ದು. ಇವರು ನಾಡಿಗೆ ಕೆಲಸಕ್ಕೆ ಬಾರದ ಯೂಸ್ಲೆಸ್ ಫೆಲೋಸ್ ಅಂತ ಟ್ವೀಟ್ ಮಾಡಲಾಗಿದೆ. ಬರೀ ಪೋಸ್ಟರ್ ಬಾಯ್ಸ್ ಅಷ್ಟೇ ಎಂದು ಜೆಡಿಎಸ್ ಟಕ್ಕರ್ ಅನ್ನ ಕೊಟ್ಟಿರುವಂತದ್ದು. ಇದೀಗ ರಾಜಕೀಯವಾಗಿ ನೇರವಾಗಿ ಎದುರಿಸಲಾಗದ ಹೇಡಿಗಳು ಈ ರೀತಿಯಾಗಿ ಮಾಡ್ತಾರೆ. ಕೊನೆಯ ಅಸ್ತ್ರ ಅಪಪ್ರಚಾರ ಅಲ್ಲವೇ ಅಂತ ದಳಪತಿಗಳು ಪ್ರಶ್ನೆಯನ್ನ ಮಾಡಿರುವಂತದ್ದು. ಈ ಗ್ಯಾಂಗ್ನ ದುಷ್ಕೃತ್ಯಗಳಿಗೆ ಕುಮಾರಸ್ವಾಮಿ ಅವರಾಗಲಿ ಅಥವಾ ಜೆಡಿಎಸ್ ಪಕ್ಷವಾಗಲಿ ಅಂಜುವ ಮಾತೇ ಇಲ್ಲ ಅಂತ ಸವಾಲ್ ಹಾಕಿರುವಂತದ್ದು. ಟ್ವೀಟ್ನ ಮುಖಾಂತರ ಎಕ್ಸ್ ಮೂಲಕ ಪರೋಕ್ಷವಾಗಿಯೇ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿರುವಂತದ್ದು ಜೆಡಿಎಸ್. ಇನ್ನು ಬಿಡದಿ ಬಡಿದಾಟ ಡಿಕೆಶಿ ವರ್ಸಸ್ ಎಚ್ಡಿಕೆ. ಯೂಸ್ಲೆಸ್ ಫೆಲೋಸ್ ಹೇಳಿಕೆ ಉಲ್ಲೇಖಿಸಿ ಜೆಡಿಎಸ್ ಟೀಕೆ ಮಾಡಿರುವಂತದ್ದು. ಖರ್ಗೆ ಹೇಳಿಕೆಯನ್ನ ಉಲ್ಲೇಖಿಸಿ ಡಿಕೆ ಬೆಂಬಲಿಗರ ವಿರುದ್ಧ ಕಿಡಿಕಾರಿದ್ದಾರೆ. ಖರ್ಗೆಯಿಂದ ಈಗ ಹೇಳಿರುವ ಮಾತು ನಿಜ, 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳಿರುವಂಥದ್ದು. ಖರ್ಗೆಯಿಂದ ಬಿರುದು ಪಡೆದ ಅಂಟು ಪಂಟು ಗ್ಯಾಂಗ್ ಅಂತ ಕೂಡ ಜೆಡಿಎಸ್ ಟ್ವೀಟ್ ಮಾಡಿರುವಂಥದ್ದು. ಬಿಡದಿಯಲ್ಲಿ ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸುವ ಹಳೆ ಚಾಳಿ ಇನ್ನೂ ಕೂಡ ಇದೆ ಕಾಂಗ್ರೆಸ್ ಪಕ್ಷದವರಿಗೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ವಿರುದ್ಧ ದಳಪತಿಗಳ ಇದೀಗ ಟಕ್ಕರ್ ಕೊಟ್ಟಿರುವಂಥದ್ದು. 27ನೇ ತಾರೀಕು ರೈತರ ಎದುರು ಸಂವಾದಕ್ಕೆ ಬನ್ನಿ ಅಂತಂದ್ರೆ ಮುಖಾಮುಖಿಯಾಗುವ ತಾಕತ್ತಿಲ್ಲದೆ ಪೋಸ್ಟರ್ ಅಳವಡಿಕೆ ಮಾಡಿದ್ದಾರೆ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟರ್ ಅಂಟಿಸಲು ಮಾತ್ರ ನಿಮಗೆ ಬಿಡದಿ ಬೇಕು. ಅದೇ ಬಿಡದಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬಿಡದಿ ಯಾಕೆ ಬೇಡ ಅಂತ ಮಾನ್ಯ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನ ಮಾಡಿರುವುದು ಜೆಡಿಎಸ್. ಈ ಕುರಿತಾಗಿ ಟ್ವೀಟ್ ಕೂಡ ಮಾಡಿರುವಂತದ್ದು. ಅಧಿಕಾರದಲ್ಲಿದ್ದು ಕೆಲಸ ಮಾಡಲು ಯೋಗ್ಯತೆ ಇಲ್ಲದವರು ಪೋಸ್ಟರ್ ಅಂಟಿಸಿಕೊಂಡು ಓಡಾಡುವುದೇ ದೊಡ್ಡ ಸಾಧನೆ. ಖರ್ಗೆ ಅವರು ಮೊನ್ನೆ ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ. ಇವರು ನಾಡಿಗೆ ಕೆಲಸಕ್ಕೆ ಬಾರದ ಯೂಸ್ಲೆಸ್ ಫೆಲೋಸ್ ಅಂತ ಕೂಡ ಮತ್ತೆ ಲೈನ್ ಅನ್ನ ಬರೆದಿರುವಂತದ್ದು. ಬರೀ ಪೋಸ್ಟರ್ ಬಾಯ್ಸ್ ಅಂದಷ್ಟೇ ಜೆಡಿಎಸ್ ಈಗ ಟಕ್ಕರ್ ಅನ್ನ ಕೊಟ್ಟಿದೆ. ರಾಜಕೀಯವಾಗಿ ನೇರವಾಗಿ ಎದುರಿಸಲಾಗದ ಹೇಡಿಗಳ ಕೊನೆಯ ಅಸ್ತ್ರ ಪ್ರಯೋಗ ಅಪಪ್ರಚಾರ ಅಲ್ಲವೇ ಅಂತ ದಳಪತಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಈ ಗ್ಯಾಂಗ್ನ ದುಷ್ಕೃತ್ಯಗಳಿಗೆ ಕುಮಾರಸ್ವಾಮಿಯವರಾಗಲಿ ಜೊತೆಗೆ ಜೆಡಿಎಸ್ ಪಕ್ಷವಾಗಲಿ ಅಂಜುವ ಮಾತೇ ಇಲ್ಲ ಅಂತ ಕೂಡ ಸವಾಲ್ ಹಾಕಿರುವಂಥದ್ದು. ಈ ಮೂಲಕ ಎಕ್ಸ್ ಖಾತೆಯಲ್ಲಿ ಪರೋಕ್ಷವಾಗಿಯೇ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೆಡಿಎಸ್ ಈಗ ಕೌಂಟರ್ ಅನ್ನ ಕೊಟ್ಟಿದೆ. ಈ ಕುರಿತಾಗಿ ಇನ್ನು ಬಿಡದಿ ಬಡಿದಾಟ ಡಿಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು. ಇವರಿಬ್ಬರ ಮಧ್ಯೆ ಈಗ ರಾಜಕಾರಣ. ಬಿಡದಿ ವಿಚಾರವಾಗಿ ಯೂಸ್ಲೆಸ್ ಫೆಲೋಸ್ ಅಂತ ಮೊನ್ನೆ ಹೇಳಿದ್ರು ಪದಗ್ರಹಣದ ಕಾರ್ಯಕ್ರಮದಲ್ಲಿ ಖರ್ಗೆ ಅವರು. ಈ ಒಂದು ಹೇಳಿಕೆಯನ್ನೇ ಈಗ ಉಲ್ಲೇಖಿಸಿ ಜೆಡಿಎಸ್ ಟೀಕೆಯನ್ನ ಮಾಡಿರುವಂಥದ್ದು. ಖರ್ಗೆ ಹೇಳಿಕೆಯನ್ನ ಉಲ್ಲೇಖಿಸಿ ಡಿಕೆ ಬೆಂಬಲಿಗರ ವಿರುದ್ಧ ಕಿಡಿಕಾರಿರುವಂಥದ್ದು. ಈ ಒಂದು ಟ್ವೀಟ್ನ ಮುಖಾಂತರವಾಗಿ ಖರ್ಗೆಯಿಂದ ಬಿರುದು ಪಡೆದ ಅಂಟು ಪಂಟು ಗ್ಯಾಂಗ್ ಅಂತ ಕೂಡ ಹೇಳಿರುವಂಥದ್ದು. ಬಿಡದಿಯಲ್ಲಿ ರಾತ್ರೋರಾತ್ರಿ ಸ್ಟಿಕ್ಕರ್ ಅಂಟಿಸುವ ಹಳೆ ಚಾಳಿ ಇನ್ನೂ ಕೂಡ ಕಾಂಗ್ರೆಸ್ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ವಿರುದ್ಧ ದಳಪತಿ ಟಕ್ಕರ್ ಅನ್ನ ಕೊಟ್ಟಿರುವಂಥದ್ದು. 27ನೇ ತಾರೀಕು ಬಿಡದಿ ರೈತರ ಎದುರು ಬಹಿರಂಗ ಸಂವಾದಕ್ಕೆ ಬನ್ನಿ ಅಂದ್ರೆ ಮುಖಾಮುಖಿಯಾಗುವ ತಾಕತ್ತಿಲ್ಲದೆ ರಾತ್ರೋರಾತ್ರಿ ಪೋಸ್ಟರ್ ಅಂಟಿಸುವ ಹಳೆ ಚಾಳಿ ಇದ್ದದ್ದೇ ಇದೆಯಲ್ಲ ಇವರಿಗೆ ಅಂತ ಹೇಳಿದ್ದಾರೆ.